channel. This is Kavya Gowda Vlogs. ಆ್ಯಕ್ಚುಲಿ ತುಂಬ ಲಾಂಗ್ ಟೈಮ್ ಆದಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಲೈಕ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಾನು ಯಾಕೆ ವಿಡಿಯೋ ಮಾಡಬೇಕಂತ ಅನಿಸ್ತು ಅಂದರೆ, ಇವಾಗ ಎಷ್ಟೊಂದು ಗರ್ಲ್ಸ್ ಇದು ಪ್ರಾಬ್ಲಮ್ನ ಫೇಸ್ ಮಾಡ್ತಾಯಿದ್ದಾರೆ. ಸೊ ಆ ಗರ್ಲ್ಸಿಗೆ ನಾನು ಮೋಟಿವೇಟ್ ಮಾಡೋಕ್ಕೆ ಬಂದಿದ್ದೀನಿ. ಶುಡ್ ನಾಟ್ ಗೆಟ್ ಏನಂತಾರೆ ಡಿಪ್ರೆಸ್ಡ್ ಬಿಕಾಸ್ ಆಫ್ ದಟ್ ಹೆಲ್ತ್ ಇಶ್ಯೂ. ಆ್ಯಂಡ್ ಕಮ್ ಆನ್, ಲೆಟ್ಸ್ ಸ್ಟಾರ್ಟ್. ಇವಾಗ ಪ್ರೆಸೆಂಟ್ ಸಿಚುವೇಶನಲ್ಲಿ ಎಷ್ಟೊಂದು ಜನ ಲೈಕ್ ವುಮೆನ್ಸ್ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ. ಸೊ ಈ ಪ್ರಾಬ್ಲಮ್ನ ಹೆಂಗೆ ಫೇಸ್ ಮಾಡಿ ವಿ ಶುಡ್ ಕಮ್ ಔಟ್ ಅಂತ ನಾನು ಇದರಲ್ಲಿ ಮೋಟಿವೇಟ್ ಆ್ಯಂಡ್ ಅದ್ರ ಬಗ್ಗೆ ಯಾರಿಗೆ ನಾಲೆಡ್ಜ್ ಕಮ್ಮಿ ಇದೆ ಅವರಿಗೆ ಇದ್ರ ಬಗ್ಗೆ ಗೊತ್ತಾಗಲಿ ಅಂತ. ಆ್ಯಂಡ್ ಇನ್ನೊಂದು ಬಂದು ಸೀದಾ ವಿಡಿಯೋ, ನನಗೆ ವರ್ಡ್ಸ್ನ ಕಂಬೈನ್ ಮಾಡಿ ಹೇಳಕ್ಕೆ ಬರಲ್ಲ. ಲೈಕ್ ನಾನು ಇದ್ರ ಬಗ್ಗೆ ಹೇಳಿದೆ. ಲೆಟ್ಸ್ ಸ್ಟಾರ್ಟ್ ವಿತ್ ಪಾರ್ಟ್ ವೈಸ್. ಇವಾಗ ಹೆಂಗೆ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇದನ್ನು ಹೆಂಗೆ ಫೇಸ್ ಮಾಡಬೇಕು ಆ್ಯಂಡ್ ಇದನ್ನು ಹೆಂಗೆ ಮೇಂಟೈನ್ ಮಾಡಬೇಕು ನಾವು, ಅಂದರೆ ಮತ್ತೆ ಇನ್ ಫ್ಯೂಚರಲ್ಲಿ ಬರಬಾರ್ದು ಅಂದರೆ. ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರ ನಾನು ಏನರ ಬಗ್ಗೆ ಮಾತಾಡ್ತಾ ಇದ್ದೀನಿ. ದಿಸ್ ಇಸ್ ಆಫ್ PCOS ಆ್ಯಂಡ್ PCOD. ಯಾರ್ಯಾರೆಲ್ಲ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ, ಸೊ ಅವರಿಗೆ ನಾಲೆಡ್ಜ್ ಆ್ಯಂಡ್ ಅಂದರೆ ಅದರಿಂದ ಈಚೆ ಹೆಂಗೆ ಬರೋದು ಆ್ಯಂಡ್ ಎಷ್ಟೊಂದು ಜನಕ್ಕೆ ಇದು ಪ್ರಾಬ್ಲಮ್ ಆಗ್ತಾಯಿದೆ ಅವರಿಗೆ ಬೇಬೀಸ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಈವನ್ ಫಾರ್ ದಿ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾಯಿಲ್ಲ ಆ್ಯಂಡ್ ಏರ್ ಫಾಲ್, ಆಮೇಲೆ ಗಿಡ್ಡಿನೆಸ್ ಬರೋದು, ಇಲ್ಲ ವಾಮಿಟ್, ಇಲ್ಲ ತಲೆ ಸುತ್ತೋದು. ಸೊ ಈ ಲೈಕ್ ಇವಾಗ ಹೊಸ ಹೆಸರೇ ಬಂದಿದೆ, ದಟ್ ಈಸ್ PCOS ಅಲ್ಲ, ಇವಾಗ PMOS ಅಂತ. ಲೈಕ್ ಇಟ್ ಈಸ್ ಮೆಟಬಾಲಿಕ್, ಅಂದರೆ ಫುಲ್ ಬಾಡಿನ ಅದು ಬಾಡಿ ಫಂಕ್ಷನ್ಸ್ನೇ ಅದು ಫ್ಲಕ್ಚುಯೇಟ್ ಮಾಡುತ್ತೆ. ಸೊ ಲೆಟ್ಸ್ ಬಿ ಅವೇರ್ ಆಫ್ ದಿಸ್. ಆ್ಯಂಡ್ ಇದರಿಂದ ನಾವು ಲೈಕ್ ಶುಡ್ ಅಂದರೆ ಬೇರೆಯವರಿಗೂ ಇವಾಗ ನಾನು ಏನಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ದಿಸ್ ಇಸ್ ಮೈ ಲೈಕ್ 4th ವಿಡಿಯೋ ಯೂಟ್ಯೂಬಲ್ಲಿ. ನನಗೆ ಇದು ವೆರಿ ಇಂಪಾರ್ಟೆಂಟ್ ಅನಿಸ್ತು. ಏನಕ್ಕೆ ಅಂತ ಹೇಳಿದ್ರೆ, PCOS ನನಗೆ ಬಂದಾದಮೇಲೆ ನಾನೇನೇನು ಫೇಸ್ ಮಾಡಿದೆ, ಇಟ್ ಈಸ್ ಲೈಕ್ ನೀವು ಎಲ್ಲೆಲ್ಲಿ ಹೋಗ್ಬಿಟ್ಟು ಬಂದಿರೋ ಥರ ಫೀಲ್ ಆಗುತ್ತೆ ಗರ್ಲ್ಸ್ಗೆ. ಆ್ಯಂಡ್ ಈವನ್ ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಅದನ್ನು ನಿಮ್ಮ ಸಿಚುವೇಶನ್ನ ಹ್ಯಾಂಡಲ್ ಮಾಡೋಕ್ಕೆ ನಿಮ್ಮ ಅಕ್ಕಪಕ್ಕ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಹೆಂಗೆ ಅದು ರಿಯಾಕ್ಟ್ ಮಾಡ್ತಾರೆ. ಸೊ ಈ ಸಿಚುವೇಶನ್ ಅಂದರೆ ನಾಲೆಡ್ಜ್ ಇರಲ್ಲ ಇವಾಗ ಯಾರಿಗಾದ್ರೂ. ಇವಾಗ ವಿ ಹ್ಯಾವ್ ಸ್ಟಡೀಡ್, ಇಲ್ಲಾಂದರೆ ನಾವು ಓದಿದ್ದೀವಿ, ನಮಗೆ ಗೊತ್ತು ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದೆ. ಸೊ ವಿ ಕ್ಯಾನ್ ಟ್ರೈ ಆ್ಯಂಡ್ ವಿ ಕ್ಯಾನ್ ಕನ್ಸೋಲ್ ಅಂತ ಮಾಡ್ಬೋದು. ಬಟ್ ಸ್ವಲ್ಪ ಪೀಪಲಿಗೆ ಲೈಕ್ ಅವ್ರು ಏನು ಗೋತ್ರೂ ಮಾಡ್ತಾಯಿದ್ದಾರೆ, ಏನಕ್ಕೆ ಹಿಂಗಾಗ್ತಿದೆ ಲೈಫಲ್ಲಿ, ಸೊ ಇದನ್ನೆಲ್ಲ ಅವರಿಗೆ ಅರ್ಥ ಮಾಡಿಸ್ಬೇಕು. ಆ್ಯಂಡ್ ಇದು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅನಿಸ್ತು ನನಗೆ ಇದ್ರ ಬಗ್ಗೆ ನಾನು ಮಾತಾಡಬೇಕಂತ. ಓಕೆ, ಫಸ್ಟ್ ನಿಮಗೆ PCOS ಇಲ್ಲ PCOD ಸಿಮಿಲರ್, ಎರಡೂ ಸಿಮಿಲರ್. ಲೈಕ್ ಈ ಥರ ಏನಕ್ಕೆ ಇಶ್ಯೂ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಮೇನ್ಲಿ ನಿಮ್ಮದು ವೆಯ್ಟ್ ಗೇನ್ ಆಗಿರುತ್ತೆ, ಬಾಡಿ ಅಂದರೆ ಓವರ್ ಒಬ್ಯಾಸಿಟಿ ಹೋಗಿರುತ್ತೆ. ಲೈಕ್ ಇವಾಗ ಎಕ್ಸಾಂಪಲ್, ನಾನು ಇವಾಗ ಜಿಮ್ಮಿಗೆ ಹೋಗ್ತಾ ಇರೋದನ್ನ ಸ್ವಲ್ಪ ನಾಲೆಜ್ ಏನಂತ ಹೇಳಿದ್ರೆ, ಇವಾಗ ನಾನು ಇಷ್ಟು ಹೈಟಿಗೆ ಇಷ್ಟು ವೆಯ್ಟ್ ಇರಬೇಕು ಅಂತ ಅಂದರೆ BMI ಟೆಸ್ಟ್ ಮಾಡಿದ್ರೆ ಯು ವಿಲ್ ಆಬ್ವಿಯಸ್ಲಿ ನಿಮಗೆ ಗೊತ್ತಾಗುತ್ತೆ ಇಷ್ಟು ಹೈಟಿಗೆ ಇಷ್ಟು ವೆಯ್ಟ್ ಇರಬೇಕು ಅಂತ. ಸೊ ನನ್ನ ಹೈಟ್ ಬಂದು 4.8 ಅನ್ಕೋತೀನಿ ನಾನು, 4.8 ಸ್ಕೂಲಲ್ಲಿ 4.8. ಓಕೆ, ಅಷ್ಟು ಹೈಟಿಗೆ ಆ್ಯಕ್ಚುಲಿ ನಾನು ಇರಬೇಕಾಗಿರೋದು 60, ಅಂಡರ್ 60, ಲೈಕ್ 56, 57, ಅಂಡರ್ 60 ಒಳಗಡೆ ನೀವು ಎಷ್ಟು ಜನ ಇರ್ಬೋದು. ದಿಸ್ ಈಸ್ ನಿನ್ನ ಹೈಟಿಗೆ ಇಷ್ಟು ವೆಯ್ಟ್ ಇಷ್ಟಿರಬೇಕು. ಸೊ ನಾನು ಬಂದು 75 kg ಇದ್ದೀನಿ. ನನ್ನ ಹೈಟ್ ಎಷ್ಟು, ನನ್ನ ವೆಯ್ಟ್ ಎಷ್ಟು. ಸೊ ಆ್ಯಕ್ಚುಲಿ ನಾನು
2 ಇಯರ್ಸಿಂದ ನಾನು ಅಂದರೆ ಇರ್ರೆಗ್ಯುಲರ್ ಪೀರಿಯಡ್ಸು, ಮೇ ಬಿ ಬಿಕಾಸ್ ಆಫ್ ಸ್ಟ್ರೆಸ್, ಬಿಕಾಸ್ ಆಫ್ ಮೈ ವರ್ಕ್ ಟೆನ್ಷನ್ಸ್, ಇಲ್ಲಾಂದರೆ ಬಿಕಾಸ್ ಆಫ್ ಮೈ ಫುಡ್ ಆ್ಯಕ್ಚುಲಿ ಫುಡ್ಡೂ ವೆರಿ ಇಂಪಾರ್ಟೆಂಟ್ ರೋಲ್ ಇದರಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಅದಾದಮೇಲೆ ಈ ಥರ ಅಂದ್ಕೊಂಡು ನಾನು ಸುಮ್ಮನೆ ಇಗ್ನೋರ್ ಮಾಡಿಬಿಟ್ಟೆ. ಅದಾದಮೇಲೆ ಲೈಕ್ 2026 4 months, January, February, March, April, 4 months I did not got periods only. ನನಗೆ ಪೀರಿಯಡ್ಸೇ ಆಗಿಲ್ಲ 4 months. ಅವಾಗ ನನಗೆ ಅದು ಅದಾದಮೇಲೆ ಲೈಕ್ ಇದು ಮುಂದೆನೂ ನನಗೆ ಫ್ಯೂಚರಲ್ಲೂ ಇಟ್ ವಿಲ್ ಬಿ ಅಫೆಕ್ಟೆಡ್ ಅಂದ್ಬಿಟ್ಟು ಐ ವೆಂಟ್ ಟು ದಿ ಗೈನಕಾಲಜಿಸ್ಟ್. ಸೊ ಗೈನಕಾಲಜಿಸ್ಟ್ ಹತ್ರ ಹೋಗಾದ್ಮೇಲೆ ಫಸ್ಟ್ ವಾಟ್ ಶೀ ಸಜೆಸ್ಟೆಡ್ ಮಿ ಟು ಡು ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದ್ದಾರೆ. ಬಟ್ ಐ ಆಲ್ಸೋ ನನಗೂ ಒಂದು ಕನ್ಫರ್ಮೇಷನ್ಗೆ ನೋ, ಐ ಹ್ಯಾವ್ ಟು ಡೂ ಸ್ಕ್ಯಾನಿಂಗ್ ಫಸ್ಟ್. ಲೈಕ್ ಏನಾಗಿದೆ ಲೈಕ್ ಅಬ್ಡೋಮಿನ್ ಫುಲ್ ಸ್ಕ್ಯಾನ್ ಮಾಡಿದ್ರು. ಅಬ್ಡೋಮಿನ್ ಸ್ಕ್ಯಾನ್ ಮಾಡಾದಮೇಲೆ ನಿಮಗೆ PCOS ಇದೆ ಅಂತ ರಿಪೋರ್ಟಲ್ಲಿ ಬಂತು. ಸೊ ಅವಾಗ ನಂಗೆ ಆ್ಯಕ್ಚುಲಿ ನಾಲೆಜ್ ಇದ್ದಿಲ್ಲ. ದಿಸ್ 4 months ವಾಟ್ ಹ್ಯಾವ್ ಅಂದರೆ ನಾನು ಏನೇನು ಫೇಸ್ ಮಾಡಿದ್ದೀನಿ ಅದ್ರ ಮೇಲೆ ನನಗೆ ಒಂದೊಂದೇ ಡಾಕ್ಟರ್ ಹೇಳಾದ್ಮೇಲೆ ಇದನ್ನು ಫಾಲೋ ಮಾಡಾದ್ಮೇಲೆ ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ವೆಯ್ಟ್ ಕಮ್ಮಿ ಮಾಡಲೇಬೇಕು ಆ್ಯಂಡ್ ಯುವರ್ ಫುಡ್ ರೋಟೀನ್ ಶುಡ್ ಬಿ ಚೇಂಜ್ಡ್. ಆಮೇಲೆ ಸ್ಟ್ರೆಸ್ ಲೆವೆಲ್ ಸ್ಟ್ರೆಸ್ ಲೆವೆಲ್ ಕಮ್ಮಿ ಮಾಡ್ಕೋಬೇಕು. ಆ್ಯಂಡ್ ನಿಮಗೆ ಲೈಕ್ ಮೂಡ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ನಿಮಗೆ PCOS ಬಂದಿದ ತಕ್ಷಣ ಹೌ ಯು ಫೀಲ್ ಅಂದರೆ, ಇವಾಗ ಒಬ್ಬರು ಯಾರನ್ನ ನಿಮ್ಮನ್ನ ಇಗ್ನೋರ್ ಮಾಡಿಬಿಟ್ರೆ ನಿಮಗೆ ಆ್ಯಂಗ್ಸೈಟಿ ಇವಾಗ ಎಲ್ಲರಿಗೂ ಎಷ್ಟೊಂದು ಜನಕ್ಕೆ ಪ್ರಾಬ್ಲಮ್ ಇದೆ. ಆ್ಯಂಗ್ಸೈಟಿ ಪ್ರಾಬ್ಲಮ್ ಇದೆ, ಹ್ಯಾಂಗರ್, ತುಂಬ ಕೋಪ ಬರೋದು. ಆ್ಯಂಡ್ ನಿಮ್ಮ ಜೊತೆಲಿರೋರಿಗೂ ದಟ್ ಇಟ್ ವಿಲ್ ಆ್ಯಕ್ಚುಲಿ ಅಫೆಕ್ಟ್. ಇವಾಗ ಅವ್ರು ಮಾತಾಡ್ತಾ ಇದ್ರೆ ಇರಿಟೇಷನ್ ಆಗುತ್ತೆ. ಆಮೇಲೆ ಒಂದು ಸುಮ್ಮನೆ ಅಳು ಬರುತ್ತೆ. ಆ್ಯಂಡ್ ಇವಾಗ ಯಾರಾದರೂ ನಿಮಗೆ ಕಾಮಿಡಿಯಾಗಿ ಏನಂತ ಹೇಳಿದ್ರು ಯು ಕ್ಯಾನ್ ಟೇಕ್ ವಿತ್ ಕಾಮಿಡಿ. ಅಂದರೆ ನೀವು ಕಾಮಿಡಿಯಾಗಿ ತೊಗೊಳಕ್ಕೆ ಆಗಲ್ಲ. ಯು ಫೀಲ್ ಇಟ್ ಈಸ್ ಅಂದರೆ ಸೀರಿಯಸ್ಸಾಗಿ ಎಲ್ಲನೂ ಸೀರಿಯಸ್ಸಾಗಿ ತೊಗೋತೀರಾ. ಆ್ಯಂಡ್ ಮೋರ್ ದೆನ್ ನಿಮ್ಮ ನಗುನೇ ಕಮ್ಮಿ ಆಗಿಬಿಡುತ್ತೆ. ಕೋಪ, ಸಿಟ್ಟು, ಆಮೇಲೆ ಏನಂತಾರೆ ಫ್ರಸ್ಟ್ರೇಷನು, ಆಮೇಲೆ ನಿಮ್ಮ ಸ್ಟ್ರೆಸ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ವರ್ಕ್ ಸ್ಟ್ರೆಸ್ ತುಂಬ ಇತ್ತು. 9 to 8 ನನ್ನ ಜಾಬಿಗೆ ಹೋಗ್ತಾಯಿದ್ದೆ. ಬೆಳಗ್ಗೆ 8ಗೆ ಮನೆಗೆ ಬಿಟ್ಟರೆ ಈವ್ನಿಂಗ್ 9ಗೆ ನನ್ನ ಮನೆಗೆ ಬಿಡ್ತಿದ್ದೆ. ನೋ ಜಿಮ್, ನೋ ಫುಡ್. ಬಂದು ಮಾರ್ನಿಂಗ್ 8ಗೆ ತಿಂದರೆ ಮತ್ತು 1 o'clock ತಿಂದರೆ ಮತ್ತು 9 o'clock ಬಂದು ತಿನ್ನೋದು, ಮಲ್ಕೊಳ್ಳೋದು. ದಿಸ್ ವಾಸ್ ಮೈ ಅಂದರೆ ಇದು ನನ್ನ ರೋಟೀನ್ ಆಗಿತ್ತು. ಸೊ ಅದಾದಮೇಲೆ ಈ ಥರ ಗೈನಕಾಲಜಿಸ್ಟ್ ಹತ್ರ ಹೋಗ್ದಾದ್ಮೇಲೆ ಅವ್ರು ನಮಗೆ ಸ್ಕ್ಯಾನಿಂಗ್ ಮಾಡಿಸಿದ್ರು. ಸ್ಕ್ಯಾನಿಂಗ್ ಮಾಡಾದ್ಮೇಲೆ ನಿಮ್ಗೆ ಈ ಥರ PCOS ಇದೆ ಅಂತ ಹೇಳಿದ್ರು. ನೀವು ವೆಯ್ಟ್ ರೆಡ್ಯೂಸ್ ಮಾಡಬೇಕಂತ ಹೇಳಿದ್ರು. ನಿಮ್ಗೆ ಹಾರ್ಮೋನಲ್ ಟೆಸ್ಟೂ ಮಾಡಿಸ್ತಾರೆ. ಲೈಕ್ ನಮ್ಮ ಬಾಡಿ ಹಾರ್ಮೋನ್ಸ್ ಅಂದರೆ ಇವಾಗ ನನಗೆ ಸ್ಪೆಲ್ ಮಾಡೋಕ್ಕೆ ಬರೋಲ್ಲ. ಲೈಕ್ ಹಾರ್ಮೋನ್ಸ್ ನೀವೆಲ್ಲ ಆ ಲೆವೆಲ್ಸ್ ಜಾಸ್ತಿ ಆದಾಗ, ಲೈಕ್ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಆದಾಗ ಈ ಥರ ನಮಗೆ ಲೈಕ್ ಫೀಮೇಲ್ಸ್ಗೆ ಈ ಥರ ಒಂದು ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಏನೇನೆಲ್ಲ ನಾವು ಫೇಸ್ ಮಾಡ್ತೀವಿ PCOS ಬಂದರೆ, ಮೇಯ್ನಾಗಿ ಯುವರ್ ಏರ್ ವಿಲ್ ಗೆಟ್ ಅಂದರೆ ನಿಮಗೆ ಬೋಲ್ಡ್ನೆಸ್ ಬರುತ್ತೆ ಏರಲ್ಲಿ. ಏನಂತಾರೆ ಫುಲ್ ಹೇರ್ ಫಾಲ್ ಆಗ್ತಿರುತ್ತೆ, ಫುಲ್ ಹೇರ್ ತಿನ್ನಾಗುತ್ತೆ, ಒಂಥರ ಏನಂತಾರೆ ಶಕ್ತಿ ಇರಲ್ಲ, ಲೈಕ್ ಹೆಲ್ದಿಯಾಗಿರಲ್ಲ ನಿಮ್ಮ ಹೇರ್ಸು. ಆ್ಯಂಡ್ ಅನ್ವಾಂಟೆಡ್ ಹೇರ್ಸ್ ಅಪ್ಪರ್ ಲಿಪ್ಪಲ್ಲಿ ಇಲ್ಲ ಚಿನ್ ಏರಿಯಾಲಿ, ಲೈಕ್ ಚಿನ್ ಏರಿಯಾಲಿ. ಆ್ಯಂಡ್ ಫಾರ್ ಯುವರ್ ಹ್ಯಾಂಡ್ಸ್, ಲೆಗ್ಸ್, ಎವ್ರಿಥಿಂಗ್. ಮೇಲಿಗೆ ಇವಾಗ ಎಕ್ಸಾಂಪಲ್ ಇವಾಗ ಮೇಲಿಗೆ ಹೆಂಗೆ ಲೈಕ್ ಬಿಯರ್ಡ್ಸ್ ಆ ಥರ ಎಲ್ಲ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಆದಾಗ ಯು ವಿಲ್ ಗೆಟ್ ಅಂದರೆ ಅನ್ವಾಂಟೆಡ್ ಏರ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಮೂಡ್ ಸ್ವಿಂಗ್ಸ್, ಅದಾದಮೇಲೆ ವೆಯ್ಟ್ ಗೇನ್ ಜಾಸ್ತಿ ಆಗುತ್ತೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ, ದೇರ್ ವಿಲ್ ಬಿ ನೋ ರೆಗ್ಯುಲರ್ ಪೀರಿಯಡ್ಸ್. ಅದಾದಮೇಲೆ ಲೈಕ್ ಇನ್ನೂ ಎಷ್ಟೊಂದು ಸಿಂಟಮ್ಸ್ ಇದೆ. ಆ್ಯಂಡ್ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ, ಕಾನ್ಸ್ಟಿಪೇಷನ್ ಆಗುತ್ತೆ, ಎಷ್ಟೊಂದು ಪ್ರಾಬ್ಲಮ್ ಫೇಸ್ ಆಗುತ್ತೆ ಇದು ಒಂದು ರೀಸನಿಂದ. ಸೊ ಅದಕ್ಕೋಸ್ಕರ ನಾನು ಇವಾಗ ಯಾರ್ಯಾರು ಈ ಪ್ರಾಬ್ಲಮ್ಸಿಗೆ ಗೊತ್ತಾಗಲ್ಲ, ಲೈಕ್ ಇಗ್ನೋರ್ ಮಾಡ್ತಾರೆ ಈ ಸಿಂಟಮ್ಸ್ನ. ಸೊ ಶುಡ್ ಬಿ ಟೆಸ್ಟೆಡ್ ಆ್ಯಂಡ್ ಯು ಶುಡ್ ಬಿ ಟ್ರೀಟೆಡ್. ನೀವು ಲೈಕ್ ಬರೀ ನೀವು ಟ್ಯಾಬ್ಲೆಟ್ಸ್ ತೊಗೊಂಡು ಸರಿ ಮಾಡ್ಕೋತೀನಿ, ಇಟ್ ವಿಲ್ ನೆವರ್ ಬಿ ಡನ್, ನೆವರ್ ಬಿ ಕಂಪ್ಲೀಟೆಡ್, ನೆವರ್ ಬಿ ಸಾಲ್ವ್ಡ್.
ಏನಕ್ಕೆ ಅಂತ ಹೇಳಿದ್ರೆ ದಿಸ್ ಈಸ್ ಯೋರ್ ಬಾಡಿ. ಲೈಕ್ ಓನ್ಲಿ ನೀನು ಟ್ಯಾಬ್ಲೆಟ್ ತೊಗೋತಾ ಇದ್ರೆ ಓನ್ಲಿ ಇವಾಗ ಸಿಮ್ಟಮ್ಸ್ನೆಲ್ಲ ಅದು ಕಮ್ಮಿ ಮಾಡುತ್ತೆ ಅಷ್ಟೇ. ಬಟ್ ನೀನು ವೆಯ್ಟ್ ಕಮ್ಮಿ ಆಗಲ್ಲ ಆ್ಯಂಡ್ ಯುವರ್ ಫುಡ್ ರೋಟೀನ್ ನೀನು ಚೇಂಜ್ ಮಾಡಿಲ್ಲ ಅಂದರೆ ಇಟ್ ವಿಲ್ ಆಲ್ಸೋ ನಾಟ್ ಹೆಲ್ಪ್. ಲೈಕ್ ಎಕ್ಸಾಂಪಲ್, ನೀ ಹೇರಿಗೆ ಏನು ಮಾಡ್ತೀವಿ, ಲೈಕ್ ನೀನು ಟ್ಯಾಬ್ಲೆಟ್ ತೊಗೊಂಡ ತಕ್ಷಣ ನೀನು ಹೇರ್ ಬೆಳೆಯಲ್ಲ ಅಲ್ವಾ. ಫುಡ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅಷ್ಟೇ. ನಿಮ್ಮ ವೆಯ್ಟ್ ರೆಡ್ಯೂಸ್ ಮಾಡೋದು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ PCOS ಬಂದರೆ. ಆ್ಯಕ್ಚುಲಿ ಅದಾದಮೇಲೆ ಓಕೆ ನಾನು ಈ ಥರ ಎಲ್ಲ ಟೆಸ್ಟ್ ಮಾಡಿಸಿ PCOS ಇದೆ ಅಂತ ಬಂತು, ಹಾರ್ಮೋನಲ್ ಟೆಸ್ಟ್ ಮಾಡಿಸ್ದೆ. ಅದಾದಮೇಲೆ ನನ್ನ ಬಾಡಿಲಿ ಬ್ಲಡ್ಡು ಕಮ್ಮಿ ಇತ್ತು, ಇವನ್ ಬ್ಲಡ್ ಅಂದರೆ ಹಿಮೋಗ್ಲೋಬಿನೂ ಕಮ್ಮಿ ಇತ್ತು, 6 ಪಾಯಿಂಟಿಗೆ ಬಂದಿತ್ತು. ಆ್ಯಂಡ್ ನಿಮಗೆ ಐರನ್ ಡಿಫಿಷಿಯನ್ಸಿ ಆಗುತ್ತೆ PCOS ಬಂದರೆ. ಐರನ್ ವಿಟಮಿನ್ಸ್ನೂ ಫ್ಲಕ್ಚುಯೇಟ್ ಆಗುತ್ತೆ ನಿಮಗೆ PCOS ಬಂದಾಗ. ವಿಟಮಿನ್ B12, ವಿಟಮಿನ್ B, ವಿಟಮಿನ್ D, ಆ್ಯಕ್ಚುಲಿ ವಿಟಮಿನ್ D ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾನು ಮಾರ್ನಿಂಗ್ 8ಗೆ ಹೋದರೆ ಕೆಲಸಕ್ಕೆ, ನೈಟ್ 9 o'clock ಬರ್ತೇವೆ. ವೆರಿ ಸನ್ಲೈಟ್ ಲೈಕ್ ನಾನು ಬೆಳಕು ನೋಡ್ರೆ ಖುಷಿ ಥರ ಆಗ್ತಾಯಿತ್ತು ನನಗೆ ಅವಾಗ, ಯಾಕಂದ್ರೆ ಸಂಡೇ ಬಂದಾಗ. ಸೊ ಸಂಡೇ ಹೊತ್ತು ಐ ವಿಲ್ ಅಂದರೆ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ ಮೇಲ್ಗಡೆ ಹೋಗಿ ವಾಕ್ ಮಾಡುವಾಗ ಸನ್ಲೈಟ್ ತೊಗೊಳ್ಳೋದು. ನೋ, ಇಟ್ ಈಸ್ ಒನ್ ಡೇ ನೀನು ತೊಗೊಂಡ್ರೆ ಮಂತ್ಲಿಯಲ್ಲಿ 4 days ನೀನು ವಿಟಮಿನ್ D ಹೋಗಿ ಸನ್ಲೈಟಲ್ಲಿ ಕೂತ್ಕೊಂಡು ಸ್ಕಿನ್ ಪ್ರಾಬ್ಲಮ್ಮು, ಆಮೇಲೆ ರ್ಯಾಷಸ್ಸು. ಸೊ ಡಾಕ್ಟರ್ ಹತ್ರ ಟೆಸ್ಟ್ ಮಾಡಾದಮೇಲೆ ಇಟ್ ಈಸ್ ಕನ್ಫರ್ಮ್ಡ್ PCOS ಬಂದಿದೆ ಅಂತ. ಫಸ್ಟ್ ನಾನು ಏನು ಮಾಡಿದೆ ಅಂದರೆ ಸ್ಕ್ಯಾನಿಂಗ್ ಆದಮೇಲೆ ಡಾಕ್ಟರ್ ರಿಪೋರ್ಟ್ಸ್ ತೊಗೊಬರಕ್ಕೆ ಹೇಳಿದ್ರು. ರಿಪೋರ್ಟ್ಸ್ ತೊಗೊಂಡೋದೆ. ರಿಪೋರ್ಟ್ ನೋಡಿ ಪ್ರಕಾರ ಅವರು ಓನ್ಲಿ 1 day ಟ್ಯಾಬ್ಲೆಟ್ ನನಗೆ ಕೊಟ್ಟಿದ್ದು. ಆ್ಯಕ್ಚುಲಿ ನಾನು ಇನ್ನೊಂದು ತೋರಿಸ್ಕೊಡ್ತೀನಿ. ಫಸ್ಟ್ ನನಗೆ PCOS ಇದೆ ಅಂತ ಹೇಳಿದಾಗ ಓವಿಲೋ ಬ್ಲೆಸ್ ಮಯೋ ಈ ಟ್ಯಾಬ್ಲೆಟ್ನ ಕೊಟ್ಟರು ನನಗೆ. ಆ್ಯಕ್ಚುಲಿ ದಿಸ್ ಇಸ್ ನಾಟ್ ಎ ಪ್ರಮೋಷನ್. ನನಗೆ ಏನು ಟ್ಯಾಬ್ಲೆಟ್ ಕೊಟ್ಟರು ಆ್ಯಂಡ್ ಹೆಂಗೆ ಫಾಲೋ ಆಯಿತು, ಅದು ನನಗೆ ಹೆಂಗೆ ವರ್ಕ್ ಆಯಿತು ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ನನ್ನ PCOS ಇದೆ ಅಂದಾಗ ನನಗೆ ಈ ಟ್ಯಾಬ್ಲೆಟ್ ಕೊಟ್ಟರು. ಲೈಕ್ ಇದನ್ನು 30 days, ಲೈಕ್ ನಿಮ್ಮ ಪೀರಿಯಡ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ 21 days ತೊಗೋಬೇಕು. ಅದಾದಮೇಲೆ ನಿಮ್ಮ ಪೀರಿಯಡ್ಸ್ ಇರುತ್ತೆ. ನಮ್ಮ ಪೀರಿಯಡ್ಸ್ ಇರುವಾಗ ಶುಡ್ ನಾಟ್ ಕನ್ಸ್ಯೂಮ್ ದಿಸ್ ಟ್ಯಾಬ್ಲೆಟ್. ಆಫ್ಟರ್ ಪೀರಿಯಡ್ ಸ್ಟಾಪ್ಸ್ ಆದಮೇಲೆ ಮತ್ತೆ ಈ ಟ್ಯಾಬ್ಲೆಟ್ನ ಕನ್ಸ್ಯೂಮ್ ಮಾಡಬೇಕು. ಅದಾದಮೇಲೆ ಇದ್ರ ಜೊತೆಗೆ ನಿಮಗೆ ವಿಟಮಿನ್ D, ಆಮೇಲೆ ವಿಟಮಿನ್ Dಗೋಸ್ಕರ ದೇ ಗಿವ್ ಮಿ ಜೆಸ್ಟಿನೋವಾ ಪೌಡರ್. ಇದು ಪೌಡರ್ ದಿಸ್ ಇಸ್ ಆರೆಂಜ್ ಫ್ಲೇವರ್ ಇರುತ್ತೆ. ಇದು ಡೈಲಿ ಕನ್ಸ್ಯೂಮ್ ಮಾಡಬೇಕು ನೀವು ಊಟ ಆದಮೇಲೆ. ಯು ಶುಡ್ ಕನ್ಸ್ಯೂಮ್ ದಿಸ್. ಇದನ್ನು ಡೈಜೆಷನ್ ಆ್ಯಂಡ್ ವಿಟಮಿನ್ D ಡಿಫಿಷಿಯನ್ಸಿ ಇರೋರಿಗೆ ಇಷ್ಟೇ ನನಗೆ ಟ್ಯಾಬ್ಲೆಟ್ ಕೊಟ್ಟಿದ್ದು. ಸೊ ಇದನ್ನು ನಾನು 1 month ಫಾಲೋ ಮಾಡಿದೆ, ಬಟ್ ನೋ ರಿಸಲ್ಟ್. ಆಮೇಲೆ ನಾನು ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಲೈಕ್ ಇಗ್ನೋರ್ ಮಾಡಿಬಿಡ್ತಾಯಿದ್ದೆ, ಹೆಂಗೆ ಬೇಕೋ ಹಂಗೆ, ಅಂದರೆ ಇಷ್ಟ ಬಂದಾಗ ತೊಗೋತಿದ್ದೆ. ಇದು 12 hours ಒಂದು ಮಾತ್ರೆ ತೊಗೋಬೇಕು, ಅಂದರೆ ಈವ್ನಿಂಗ್ ಒಂದು, ನೈಟ್ ಒಂದು ಆ್ಯಂಡ್ ಮಾರ್ನಿಂಗ್ ಒಂದು. ಸೊ ನಾನು ಮಾರ್ನಿಂಗ್ ತೊಗೊಂಡ್ರೆ ಇಲ್ಲ ಈವ್ನಿಂಗ್ ಸ್ಕಿಪ್ ಮಾಡ್ತಾಯಿದ್ದೆ, ಆ ಥರ ಆಗ್ತಾಯಿತ್ತು. ಸೊ ನನಗೆ ವರ್ಕ್ ಆಗಿಲ್ಲ. ಲೈಕ್ ನಾನು ಬಂದು ಐ ಶುಡ್ ಅಂದರೆ ನಾನು ರೆಗ್ಯುಲರಾಗಿ ತೊಗೋಬೇಕಾಗಿತ್ತು. ಐ ಡಿ ನಾಟ್. ಸೊ ಇದಾದ ಮೇಲೆ ಮತ್ತೆ ಇನ್ನೊಂದ್ಸಲಿ ನಾವು ಗೈನಕಾಲಜಿಸ್ಟ್ ಟೆಸ್ಟ್ ಮಾಡಿದ್ರೆ, ಸೊ ಶಿ ಸ್ಕೋಲ್ಡೆಡ್ ಮೀ, ನೀನು ವೆಯ್ಟು ರೆಡ್ಯೂಸ್ ಮಾಡ್ತಾಯಿಲ್ಲ, ಫುಡ್ ಹ್ಯಾಬಿಟ್ಸ್ ಚೇಂಜ್ ಮಾಡ್ತಾಯಿಲ್ಲ, ನೀನು ಸ್ಟ್ರೆಸ್ ಲೆವೆಲ್ ಕಮ್ಮಿ ಮಾಡ್ಕೋತಾ ಇಲ್ಲ, ಆ್ಯಂಡ್ ನೀನು ಏನು ನಿನ್ನ ಕಡೆಯಿಂದ ಏನು ಪ್ರಯತ್ನ ಇಲ್ಲ ಅಂದಮೇಲೆ ಇಟ್ ವಿಲ್ ನಾಟ್ ರೆಡ್ಯೂಸ್. ಸೊ ಒಂದಿನ ಹಿಟ್ಟಾಯ್ತು ಅಂತ ಹೇಳಿದ್ರೆ ಹೆಂಗಂದರೆ ಡೈಜೆಷನ್ ಪ್ರಾಬ್ಲಮ್ ಆಗ್ತಾಯಿದೆ, ನನಗೆ ತಲೆ ಸುತ್ತಾ ಇದೆ ಆ್ಯಂಡ್ ಕೋಪ ಬರ್ತಾಯಿದೆ, ಕಿಚ್ಚಾಡ್ತಾಯಿದ್ದೀನಿ. ಲೈಕ್ ಹಿಂಗಂದರೆ ಮೆಂಟಲಿ ಆಲ್ಸೋ ನೀವು ಸ್ಟೇಬಲ್ ಆಗಿರಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇದಾದಮೇಲೆ ಮತ್ತೆ ನಾವು ಸ್ಕ್ಯಾನಿಂಗ್ ಹೋದ್ರಿ. ಮತ್ತು ಸ್ಕ್ಯಾನಿಂಗಲ್ಲಿ ಮತ್ತೆ ಸೇಮ್ ಅದೇ ರಿಪೋರ್ಟ್ ಬಂತು. ಸೊ ಈ ಸಲ ಐ ಶುಡ್ ಟೇಕ್ ಅ ಕಾಲ್ ಅಂದ್ಬಿಟ್ಟು ಫಸ್ಟ್ ನಾನು ಏನೂ ಮಾಡಿಲ್ಲ. ಫಸ್ಟ್ ಟ್ಯಾಬ್ಲೆಟೂ ನಾನು ಬರ್ಸ್ಕೊಂಡಿಲ್ಲ ಡಾಕ್ಟರ್ ಹತ್ರ. ರಿಪೋರ್ಟ್ಸ್ ಬಂತು, ಸೇಮ್ ಅದೇ ಇಶ್ಯೂ ಇದೆ ಅಂತ ಬಂತು. ಸೊ ಫಸ್ಟ್ ನಾನು ಜಾಯ್ನ್ ಆಗಿದ್ದು ಜಿಮ್ಮಿಗೆ. ನೀನು ಜಿಮ್ಮಿಗೆ ಹೋಗಿದ ತಕ್ಷಣ ನೀವು ಫಸ್ಟೇ ವೆಯ್ಟ್ ರೆಡ್ಯೂಸ್ ಮಾಡಿಬಿಡ್ತೀನಿ ಅಂತ, ದಟ್ ಈಸ್ ವೆರಿ ವೆರಿ ರಾಂಗ್. ನಾನು ಹೋದಾಗ ಸ್ಟಾರ್ಟಿಂಗ್ ಜಿಮ್ಮಿಗೆ ಅಂದರೆ ನಾನು ಆಲ್ರೆಡಿ ಮತ್ತೆ ನಾನು 75 kg ಇದೆ, ಮತ್ತು 78 kg ಅದೇ. ಹೋಗಿ ಚೆಕ್ ಮಾಡಿದಾಗ ಜಿಮ್ಮಲ್ಲಿ ವೆಯ್ಟು ಮತ್ತು ಜಾಯ್ನ್ ಆಗಿದ್ದು. ಸೊ ಅದಾದಮೇಲೆ ಓಕೆ, ಪ್ರಾಪರ್ ಟ್ರೈನರ್ ಇರಬೇಕು ಆ್ಯಂಡ್ ಪ್ರಾಪರ್ ಎಕ್ಸಸೈಸಸ್ ನಿಮಗೆ ಗೈಡ್ ಮಾಡಬೇಕು, ಪ್ರಾಪರ್ ಫುಡ್ ಹ್ಯಾಬಿಟ್ಸ್ ನಿಮಗೆ ಗೈಡ್ ಮಾಡಬೇಕು.
ಸೊ ನಾನು ಜಿಮ್ಮಿಗೆ ಜಾಯ್ನ್ ಆಗಿದ ತಕ್ಷಣ ವೆಯ್ಟ್ ಚೆಕ್ ಮಾಡಿದೆ, 78 ಇದೆ ಅಂತ ಬಂತು. ಸೊ ಅದಾದಮೇಲೆ ಲೈಕ್ ನಾನು ಜಿಮ್ ಸ್ಟಾರ್ಟ್ ಮಾಡಿದೆ. 78ಇಂದ ಇವಾಗ ನಾನು 72 ಬಂದಿದ್ದೀನಿ. ಲೈಕ್ ನನ್ನ ಬಾಡಿ ಚೇಂಜಸ್ ನಾನು ಹೇಳ್ತಿದ್ದೀನಿ. ಎಕ್ಸಾಂಪಲ್, ಇವಾಗ ನಾನು 78 ಇದೆ, 78, 77, 76, 75, 74, 73 ಆ್ಯಂಡ್ 72. ಲೈಕ್ 6 kgs ಕಮ್ಮಿ ಆಗಿರೋದಕ್ಕೆ ನನ್ನ ಬಾಡಿ ಚೇಂಜಸ್ ನನಗೆ ಗೊತ್ತಾಗ್ತಾಯಿದೆ. ಲೈಕ್ ಪೀರಿಯಡ್ಸ್ ಆ್ಯಂಡ್ ಯುವರ್ ಹೇರ್ ಫಾಲ್ ರಿಡಕ್ಷನ್, ಆಮೇಲೆ ನಿಮ್ಮ ಸ್ಟ್ರೆಸ್ ಲೆವೆಲ್ ಆ್ಯಂಡ್ ಜಾಬ್ನ ಕ್ವಿಟ್ ಮಾಡಿದ್ದೀನಿ. ದಿಸ್ ಈಸ್ ಒನ್ ವೆರಿ ಗುಡ್ ನಾನು ಮಾಡಿರೋದಂದರೆ ಜಾಬ್ನ ಕ್ವಿಟ್ ಮಾಡಿದ್ದೀನಿ. ಬಿಕಾಸ್ ನನಗೆ ಸ್ಟ್ರೆಸ್, ಎಷ್ಟು ನೀನು ದುಡಿತಾ ಇರೋದು ನೀನು ಊಟ ತಿನ್ನಬೇಕು, ಇಲ್ಲ ನೀನು ಸುತ್ತಮುತ್ತ ಇರೋನ್ನ ಸಾಕಬೇಕು ಅಂದರೆ ನಿನಗೆ ಹೆಲ್ತೇ ಸರಿ ಇಲ್ಲ ಅಂದರೆ ಯು ವಿಲ್ ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ ಆರ್ ಯುವರ್ ಸೆಲ್ಫ್. ನಾನು ಎರಡೂ ಇಲ್ಲ, ನೀನು ಕೆಲಸಕ್ಕೆ ಹೋಗಿ ದುಡ್ಡು ಮಾತ್ರ ಬರ್ತಾಯಿದೆ, ನೀನು ಸುಮ್ಮನೆ ನೋಡ್ಕೋತಾ ಇದೆ ಅಂದರೆ ನಿನ್ನ ಹೆಲ್ತ್ ಎಲ್ಲಿ ನೋಡ್ಕೋತಾ ಇದೆ ಅಲ್ವಾ. ದಿಸ್ ಈಸ್ ಆಲ್ಸೋ ವೆರಿ 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 ಮಚ್ ಇಂಪಾರ್ಟೆಂಟ್. ನಿನ್ನ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಏನಕ್ಕೆ ನೀನು ಹೆಲ್ತಿಯಾಗಿದ್ದರೆ ಮಾತ್ರ ನೀನು ಸುತ್ತ ಇರೋನ್ನ ಚೆನ್ನಾಗಿ ನೋಡ್ಕೋತೀಯ. ಸೊ ಆಯಿತು, ಇವಾಗ ಜಿಮ್ಮಿಗೆ ಜಾಯ್ನ್ ಆದೆ. ಲೈಕ್ 1.5 month, ನಾನು ಮಾರ್ಚಲ್ಲಿ ಜಾಯ್ನ್ ಆಗಿದ್ದು. ಮಾರ್ಚ್, ಏಪ್ರಿಲ್, ದಿಸ್ ಇಸ್ ಮೇ. 3 monthsಲ್ಲಿ ನಾನು 6 kgs ರಿಡ್ಯೂಸ್ ಆಗಿದ್ದೀನಿ. ಆ್ಯಂಡ್ ನನ್ನ ಫೇಸು ಅಷ್ಟೇ ಫುಲ್ ಬೊಬ್ಲಿ ಆಗಿಬಿಟ್ಟಿತ್ತು. ಆ್ಯಂಡ್ ನನಗೆ ಐರನ್ ಡಿಫಿಷಿಯನ್ಸಿ ಇರೋದ್ರಿಂದ ಐ ವಾಸ್ ಈಟಿಂಗ್ ರಾ ರೈಸ್ ತಿಂತಾಯಿದ್ದೆ. ನಾನು ಅಕ್ಕಿ ಹಂಗೆ ತಿಂತಾಯಿದ್ದೆ. ನಾನು ಡೈಲಿ ಕನ್ಸ್ಯೂಮ್ ಮಾಡ್ತಾಯಿದ್ದೆ, ಬಿಡ್ತಾನೇ ಇದ್ದಿಲ್ಲ. ಒಂಥರ ಏನೇನೋ ಒಂಥರ ಹ್ಯಾಂಗ್ಸೈಟಿ, ಕೋಪ, ಫ್ರಸ್ಟ್ರೇಷನ್ನು, ತಿನ್ನಲೇಬೇಕು, ತಿಂದಿಲ್ಲ ಅಂದರೆ ಕೈ ಶಿವರ್ ಆಗುತ್ತೆ, ಈ ಥರ ಎಲ್ಲ ಇಶ್ಯೂಸ್ ಫೇಸ್ ಮಾಡಿದೆ. ಓಕೆ, ದಿಸ್ ಇಸ್ ಡನ್, ಐ ಶುಡ್ ಬಿ ಹೆಲ್ದಿ ಅಂತ ಹೇಳ್ಬಿಟ್ಟು ಐ ರೆಡ್ಯೂಸ್ 6 kgs. ಆ್ಯಂಡ್ ಅದ್ರ ಜೊತೆಗೆ ನಾನು ಮತ್ತೆ ಸ್ಕ್ಯಾನ್ ಮಾಡಾದ್ಮೇಲೆ ಡಾಕ್ಟರ್ ಒಂದೇ ಟ್ಯಾಬ್ಲೆಟ್ ಕೊಟ್ಟಿದ್ದು. ದಿಸ್ ಇಸ್ ಡ್ರೋನಿಸ್ 30 ಅಂತ. ಇದು ಸೇಮ್ 21 days, 30 days ಆ್ಯಕ್ಚುಲಿ. ಇದು ಪೀರಿಯಡ್ಸ್ ಸ್ಟಾರ್ಟ್ ಆದಾಗ ಯು ಶುಡ್ ಟೇಕ್, ಆ್ಯಂಡ್ ಪೀರಿಯಡ್ಸ್ ಮತ್ತೆ ಸ್ಟಾರ್ಟ್ ಆದಾಗ ಯು ಶುಡ್ ಸ್ಟಾಪ್. ಸೊ ದಿಸ್ ಇಸ್ 30 days ಟ್ಯಾಬ್ಲೆಟ್. ನೀವು ಎವ್ರಿ ಡೇ 1 month ತೊಗೋಬೇಕು, 1 time ಅಷ್ಟೇ, ಒಂದೇ ಟೈಮ್. ಓನ್ಲಿ ದಿಸ್ ಟ್ಯಾಬ್ಲೆಟ್ಸ್ ಈ ಸಜೆಸ್ಟೆಡ್ ಟು ಮೀ. ಈ ಟ್ಯಾಬ್ಲೆಟ್ನ ತೊಗೋತಾ ಇದ್ದೀನಿ. ಆ್ಯಂಡ್ ಫುಡ್ ಹ್ಯಾಬಿಟ್ಸ್ ಚೇಂಜ್ ಮಾಡ್ಕೊಂಡಿದ್ದೀನಿ. ವೆಜಿಟೇಬಲ್ಸ್ ತಿಂತೀನಿ, ಆಮೇಲೆ ಕಾರ್ಬ್ಸ್, ಪ್ರೋಟೀನ್. ಆ್ಯಕ್ಚುಲಿ ಪ್ರೋಟೀನ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಎಲ್ಲ ಮೀಲ್ಸ್ ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್ ಆ್ಯಂಡ್ ನೈಟ್ ಡಿನ್ನರ್, ಈ 3 ಮೀಲ್ಸಲ್ಲೂ ಯು ಶುಡ್ ಹ್ಯಾವ್ ಯುವರ್ ಪ್ರೋಟೀನ್. ಅದಾದಮೇಲೆ ಆ್ಯಂಡ್ ವಿಟಮಿನ್ಸಿಗೆ ಏನೇನು ಬೇಕು, ಫ್ರೂಟ್ಸು ಇಲ್ಲ ವೆಜಿಟೇಬಲ್ಸ್ ಆ್ಯಂಡ್ ಏನು ಡ್ರಿಂಕ್ಸ್ ಬೇಕು ಅದು. ಅದಾದಮೇಲೆ ನನಗೆ ಬ್ಲಡ್ ಕಮ್ಮಿ ಇದೆ ಅಂದ್ಬಿಟ್ಟು ರೈಸಿನ್ಸ್, ಬ್ಲ್ಯಾಕ್ ದ್ರಾಕ್ಷಿನ ನೀರಲ್ಲಿ ಸೋಕ್ ಮಾಡಿ, ನೈಟೇನೆ ನೀವು ನೀರು ಒಳಗಡೆ ಹಾಕ್ಬಿಟ್ಟು ಸೋಕ್ ಮಾಡಿ, ಮಾರ್ನಿಂಗ್ ಆ ವಾಟರು ಮತ್ತು ಅದು ನೆನೆಸಿರೋದು ಏನು ದ್ರಾಕ್ಷಿ ಇದೆ ಅದನ್ನು ತಿಂತಾಯಿದ್ದೀನಿ ಇವಾಗ. ಆ್ಯಕ್ಚುಲಿ ಎನರ್ಜಿ ಲೆವೆಲ್ ನನಗೆ ಜಾಸ್ತಿ ಆಗಿದೆ ಅಷ್ಟೇ. ಈ ಟ್ಯಾಬ್ಲೆಟ್ 1 time ತೊಗೋತಾ ಇದ್ದೀನಿ. ಆ್ಯಕ್ಚುಲಿ ಕಂಪೇರ್ ಟು ಲೈಕ್ ನನಗೆ ಲಾಸ್ಟ್ ಮಂತ್ಸ್ ಲೈಕ್ 2020-25 ನಾನು ಏನೇನು ಹೆಲ್ತ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾಯಿದ್ದೀನಿ ಎಲ್ಲನೂ ಒಂದು 70% ಕಮ್ಮಿ ಆಗಿದೆ. ಆ್ಯಂಡ್ 30% ಇನ್ನೂ ಹಿಂಗೆ ಇದೆ. ಬಟ್ ಐ ಶುಡ್ ಆಲ್ಸೋ, ಇವಾಗ ನನಗೇನೋ ಒಂದು ಹೆಲ್ತ್ ಇಶ್ಯೂಸ್ ಬಂದಿದ್ದರೆ ಯು ಶುಡ್ ಆಲ್ಸೋ ಗಿವ್ ಯುವರ್ 100%. ಆ್ಯಂಡ್ ಮೆಡಿಸಿನ್ ತಿಂದ ತಕ್ಷಣ ಓಕೆ ಇದು ಕಮ್ಮಿ ಆಗುತ್ತೆ ಅಷ್ಟೇ ಅಂತ ನಿನ್ನ ಎಫರ್ಟ್ಸೇ ಹಾಕಿಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ನೆವರ್, ಅಂದರೆ ಇದು ಸರಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಆ್ಯಕ್ಚುಲಿ PCOS ಬಂದಾಗ ನಿಮ್ಮ ಮೂಡ್ ಇಸ್ ವರ್ಸ್ಟ್ and your body condition will be worst and your gut health is worst and ನಿಮ್ಗೆ ಏರ್ ಫಾಲ್, ಆಮೇಲೆ ಅನ್ವಾಂಟೆಡ್ ಏರ್ಸ್, ಈ ಥರ ಎಲ್ಲ ತುಂಬ ಸಿಂಪ್ಟಮ್ಸ್ನ ಫೇಸ್ ಮಾಡ್ತೀರಾ. ಆ್ಯಂಡ್ ಇದನ್ನು ಇಗ್ನೋರ್ ಮಾಡ್ಕೊಂಡು ಹೋದರೆ ಇಟ್ ವಿಲ್ ಅಫೆಕ್ಟ್ ಯುವರ್ ಆರ್ಗನ್ಸ್. ನಿಮಗೆ ಬೇರೆ ಆರ್ಗನ್ಸ್ಗೂ ಇದು ಎಫೆಕ್ಟ್ ಆಗುತ್ತೆ. ಇಲ್ಲಾಂದರೆ ಮುಂದೆ ಯಾರು ಮದುವೆ ಆಗ್ತಾರೋ ಅವ್ರಿಗೆ ಮಕ್ಕಳು ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ. ಸೊ ಇದನ್ನು ಇಗ್ನೋರ್ ಮಾಡಬೇಡಿ. ಈ ಥರ ಸಿಂಪ್ಟಮ್ಸ್ ಬಂದರೆ ಪ್ಲೀಸ್ ಇಗ್ನೋರ್ ಮಾಡಬೇಡಿ. ಆ್ಯಂಡ್ ನೀವೇನಾದರೂ ನಿಮ್ಮ ಹೈಟಿಗಿಂತ ವೆಯ್ಟ್ ಜಾಸ್ತಿ ಇದ್ದರೆ ಪ್ಲೀಸ್ ವೆಯ್ಟ್ ರೆಡ್ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ನಾನು ಹೇಳ್ತಾಯಿದ್ದೀನಿ, ನಾನು ಈ ಟ್ಯಾಬ್ಲೆಟ್ ತೊಗೊಂಡೆ ಅಂತ ನಿಮ್ಮ ಮೆಡಿಕಲ್ ಶಾಪಲ್ಲಿ ತೊಗೊಂಡು ಇದನ್ನು ನುಂಗ್ಬಿಟ್ರೆ ಸರಿ ಹೋಗುತ್ತೆ ನೋ, ಇಲ್ಲ ನಾನು ಹೇಳಿದೆ ಅಂತ ನಾನು ಇದೆಲ್ಲ ಮಾಡಿ ನೋ. ಬಟ್ ನಾನು ಹೇಳ್ತಾಯಿದ್ದೀನಿ ನನ್ನ ಬಾಡಿ ಕಂಡೀಷನ್ ಪ್ರಕಾರ ನಾನು ಹೇಳ್ತಾಯಿದ್ದೀನಿ ಇದೆಲ್ಲ ಮಾಡಿದೆ ನಾನು.
ಸೊ ಟೇಕ್ ಯುವರ್ ಡಾಕ್ಟರ್ಸ್ ಫಸ್ಟ್ ಗೈನಕಾಲಜಿಸ್ಟ್ನ ನೀವು ಮೀಟ್ ಮಾಡಿ, ಅವ್ರು ಏನು ನಿಮಗೆ ಸಜೆಷನ್ ಕೊಡ್ತಾರೆ ಫಸ್ಟ್ ಅದನ್ನು ನೀವು ಅಂದರೆ ಏನಾಗಿದೆ, ಏನು ಮಾಡಬೇಕು ಅಂತ ಅವರೇ ನಿಮಗೆ ಹೇಳ್ತಾರೆ. ನನಗೂ ಆಬ್ವಿಯಸ್ಲಿ ಡಾಕ್ಟರ್ ಹೇಳಿದ್ರು ನೀನು ವೆಯ್ಟ್ ನಾನು ಒಬೆಸಿಟಿ ಅಂದರೆ ನನ್ನ ನೈಟಿಗಿಂತ ವೆಯ್ಟ್ ಜಾಸ್ತಿ ಹೋಗಿದೆ. ಆ್ಯಂಡ್ ವೆಯ್ಟ್ ಮ್ಯಾನೇಜ್ಮೆಂಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ವೆಯ್ಟಿಂದನೂ ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಲೈಕ್ ನಿಮ್ಮದು ಲೋವರ್ ಬಾಡಿ ವೆಯ್ಟ್ ಜಾಸ್ತಿ ಇದ್ದಾಗ ಆಬ್ವಿಯಸ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ಇವಾಗ ನಾನು ಹೇಳ್ತಾ ಇರೋದು ನಾನು ಈ ಸ್ಟೆಪ್ಸ್ ಫಾಲೋ ಮಾಡಿದ್ದಕ್ಕೆ ಲೈಕ್ ನನಗೆ ಈ ಥರ ಕಮ್ಮಿ ಆಗ್ತಾಯಿದೆ, ಅಂದರೆ ಕಮ್ಮಿ ಆಗ್ತಾಯಿದೆ ಸಿಮ್ಟಮ್ಸ್. ಈವನ್ ನನಗೆ ಪೀರಿಯಡ್ಸ್ ರೆಗ್ಯುಲರ್ ಆಗ್ತಾಯಿದೆ, ಆ್ಯಂಡ್ ಹೇರ್ ಫಾಲ್ ಕಮ್ಮಿ ಆಗ್ತಾಯಿದೆ, ಆ್ಯಂಡ್ ಅನ್ವಾಂಟೆಡ್ ಏರ್ಸ್ ಕಮ್ಮಿ ಆಗ್ತಾಯಿದೆ, ಆ್ಯಂಡ್ ಮೂಡ್ ಸ್ವಿಂಗ್ಸ್ ಇವಾಗ ಓಕೆ ಐ ವಿಲ್ ಅಂದರೆ ಕಾನ್ಫಿಡೆನ್ಸಾಗಿ ಮಾತಾಡ್ತೀನಿ, ಭಯ ಇಲ್ಲ, ಹ್ಯಾಂಗರ್ ಇಶ್ಯೂ ಇಲ್ಲ, ಇರಿಟೇಷನ್ ಇಲ್ಲ, ಫ್ರಸ್ಟ್ರೇಷನ್ ಇಲ್ಲ. ಸೊ ಅಂದರೆ ಈ ಥರ ಪಾಯಿಂಟ್ಸಲ್ಲಿ ನನಗೆ ಆ ಲೆವೆಲ್ಸ್ ಅಂದರೆ ಇವಾಗ 100% ಇರೋದು 60%ಗೆ ರೆಡ್ಯೂಸ್ ಆಗಿದೆ. ಸೊ ಈ ಥರನೇ ಐ ಹ್ಯಾವ್ ಟ್ರೀಟೆಡ್ ಮೈ PCOS ಆ್ಯಂಡ್ ಲೆಟ್ಸ್ ಫೈಟ್ ವಿತ್ ಇವಾಗ PCOS, ಲೆಟ್ಸ್ ಫೈಟ್ ವಿತ್ PMOS. ಆ್ಯಂಡ್ ಆಲ್ ವುಮೆನ್ಸ್ ಶುಡ್ ಬಿ ಹೆಲ್ದಿ ಆ್ಯಂಡ್ ಶುಡ್ ಬಿ ಸ್ಟ್ರಾಂಗ್. ಹೆಣ್ಮಕ್ಳೇ ಸ್ಟ್ರಾಂಗ್ ಹುಡುಗರು ಈ ಥರ ಸ್ಟ್ರಾಂಗ್ ಆಗಿರೋಣ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ಇದು ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಪ್ಲೀಸ್ ಶೇರ್ ಮಾಡಿ. ಆ್ಯಂಡ್ ಯಾರ್ಯಾರೆಲ್ಲ ನಿಮಗೆ ಇದ್ರ ಬಗ್ಗೆ ನಾಲೆಜ್ ಇಲ್ಲ ಈ ವಿಡಿಯೋ ನೋಡ್ತೀರಿ, ಪ್ಲೀಸ್ ಇದ್ರ ಬಗ್ಗೆ ನಾಲೆಜ್ ತೊಗೊಂಡು ಪ್ಲೀಸ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಪ್ಲೀಸ್ ಇಗ್ನೋರ್ ಮಾಡಬೇಡಿ. ಆ್ಯಂಡ್ ಇಟ್ ವಿಲ್ ಟರ್ನ್ ಇಂಟು ಸರ್ವೈಕಲ್ ಕ್ಯಾನ್ಸರ್. ನೀವು ಪೀರಿಯಡ್ಸ್ ಇರ್ರೆಗ್ಯುಲರ್ ಆದರೆ ಬ್ಲಡ್ ಕ್ಲಾಟ್ಸ್ ಹಂಗೆ ಇದ್ದು ಕ್ಯಾನ್ಸರ್ಗೂ ಟರ್ನ್ ಆಗ್ಬೋದು. ಹೂ ನೋಸ್, ಮೇ ಬಿ ಫಾರ್ ದ ಬೆಸ್ಟ್ ಟಚ್ ವುಡ್ ಆ ಥರ ಯಾರಿಗೂ ಆಗಬಾರ್ದು. ಆ್ಯಂಡ್ ಪ್ಲೀಸ್ ಈ ಥರ ಸಿಮ್ಟಮ್ಸ್ ಬಂದಾಗ ಪ್ಲೀಸ್ ಮೀಟ್ ಗೈನಕಾಲಜಿಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇದು ನಿಮ್ಗೆ ಹೆಲ್ಪ್ಫುಲ್ ಅನಿಸುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.